Hello guys, welcome back to my channel Arpita Vlogs. Guys, ಅದಕ್ಕಿಂತ ಮೊದಲು ನಾನು ಏನು ಟಾಪಿಕ್ ಹೇಳಕ್ಕೆ ಬಂದಿದ್ದೀನಿ ಅನ್ನೋ ಮೊದಲು ಫಸ್ಟ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಂಗೆ ತುಂಬ ಜನ ನೋಡ್ತಾ ಇದ್ದೀರಾ, ಅದು ನನಗೆ ಗೊತ್ತಾಗ್ತಾ ಇದೆ. ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಿಕಾಸ್ ನಾನು ತುಂಬ ಹಾರ್ಡ್ ವರ್ಕಿಂದ ಮಾಡ್ತಾಯಿದ್ದೀನಿ, ಟೈಮ್ ಇಟ್ಟು ಇದಕ್ಕೆ ಅಂತಲೇ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಕಷ್ಟಕ್ಕೂ ಒಂಚೂರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸರಿ ಬಂದು ನಾನು ಯಾವುದೇ ಆಗಲಿ ಫಸ್ಟು ನಾನು ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡ್ಮೇಲೆ ನಿಮ್ಮವರೆಗೂ ತರ್ತೀನಿ, ಇಲ್ಲಾಂದರೆ ನಾನು ತರೋದೇ ಇಲ್ಲ. ಬಿಕಾಸ್ ಅದು ಅನ್ನೆಸೆಸರಿ ಆಗುತ್ತೆ ನನಗೆ. ಸೊ ಗೈಸ್, ನನಗೆ ಏನು ಯೂಸ್ ಆಗಿದೆ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಏನು ಟಾಪಿಕ್ ಅಂದರೆ, ಗರ್ಲ್ಸ್ಗೆ ತುಂಬ ಹೇರ್ಸ್ ಎಲ್ಲ ಗ್ರೋ ಆಗುತ್ತೆ. ಇಲ್ಲೆಲ್ಲ ನಂದು ಕ್ಯಾಮ್ರಾದಲ್ಲಿ ನನ್ನ ಮೊಬೈಲ್ದಲ್ಲಿ ಬ್ಯಾಟ್ರಿ ತುಂಬ ಲೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಥಲ್ಲೆಲ್ಲ ಹೇರ್ ಗ್ರೋ ಆಗುತ್ತೆ. ಆ್ಯಂಡ್ ಐಬ್ರೋನಲ್ಲಿಗೂ ಈ ಥರ ಎಲ್ಲ ಹೆಣ್ಮಕ್ಳಿಗೆ ಬಂದುಬಿಡುತ್ತೆ, ಇಂಥಲ್ಲೆಲ್ಲ ಮಿಡ್ಲು. ಆ್ಯಂಡ್ ಈ ತಲೆ ಇಲ್ಲಿ ಹೇರ್ಸ್ ಎಲ್ಲ ಅನ್ವಾಂಟೆಡ್ ಹೇರ್ಸ್ ಎಲ್ಲ ತುಂಬ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡೋದು ಹೇಗೆ, ತುಂಬ ಫೇಶಿಯಲು ಪಾರ್ಲರ್ಗೆ ಹೋಗಿ ರಿಮೂವ್ ಮಾಡಿಸ್ಕೋಬೇಕಾಗತ್ತೆ. ಬಟ್ ಅಷ್ಟಕ್ಕೂ ಇನ್ವೆಸ್ಟ್ಮೆಂಟ್ ಬೇಡ, ಟೈಮು ಬೇಡ, ಒಂದು ಎಂಥದ್ದು ಬೇಡ. ಆ್ಯಂಡ್ ನಾನು ನಿಮಗೆ ಹೋಮ್ನಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು, ನಮ್ಮ ಕಂಫರ್ಟ್ ಜೊತೆಗೆ ಮಾಡ್ಕೊಳ್ಳೋ ಅಂಥದ್ದು ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಈಸಿ, ನಾನೇ ಮಾಡ್ಕೊತಾ ಇದ್ದೀನಿ ಅಂದಮೇಲೆ ನಿಮ್ಗೆ ಇನ್ನೂ ಡೆಡ್ ಈಸಿ ಇರುತ್ತೆ. ಗೈಸ್, ಸ್ವಲ್ಪ ಅಬ್ಸರ್ವ್ ಮಾಡಿ ಆ್ಯಂಡ್ ಅದನ್ನು ಹೋಲ್ಡ್ ಮಾಡೋ ಕೆಪಾಸಿಟಿ ಇದ್ದರೆ ಸಾಕು, ಎಲ್ಲ ಅದೇ ನೀಟ್ ಆಗಿಬಿಡುತ್ತೆ. ಗಾಯ್ಸ್, ನನಗೆ ಇಲ್ಲಿ ಸ್ವಲ್ಪ ಗ್ರೋತ್ ಆಗಿದೆ, ಇಲ್ಲಿ ಹೇರ್ ಇಲ್ಲಿ ಗ್ರೋತ್, ನಾನು ಎದುರಿಗೆ ಮಿರರ್ ಇದೆ, ಒಂದು ಸ್ವಲ್ಪ ನೋಡ್ತೀನಿ ನಾನು. ಇಲ್ಲಿ ಗ್ರೋತ್ ಆಗಿದೆ ನನ್ನ ಹೇರು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಬಂದಿದೆ ಇಲ್ಲಿ. ಆಮೇಲೆ ನೀವು ಹೇರ್ನ ಬಿಡೋಂಗಿಲ್ಲ, ಸಖತ್ತಾಗಿ ಟೈಟಾಗಿ ಟೈ ಮಾಡ್ಕೊಂಬಿಡಿ. ಆ್ಯಂಡ್ ಸಣ್ಣ ಪುಟ್ಟು ಹೇರ್ ಇದ್ರೂ ಹಿಂದೆ ಅಂದ್ಕೊಳ್ಳಿ. ಬಿಕಾಸ್ ನಮಗೆ ಹೇರು ತುಂಬ ಮುಂದೆ ಇದ್ದರೆ ಗೊತ್ತಾಗೋದಿಲ್ಲ. ಸೊ ನಾವು ಹಿಂದೆ ಅಂದ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಹೇರ್ ತುಂಬ ಇಲ್ಲ, ನನಗೆ ಸ್ವಲ್ಪ ಕಡಿಮೆನೇ ಬರೋದು ಹೇರು. ನಾನು ಥ್ಯಾಂಕ್ ಗಾಡ್, ಅದೊಂದು ಗಾಡ್ ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿಗೂ ಅಷ್ಟೇ. ಆ್ಯಂಡ್ ಇನ್ನೂ ತುಂಬ ಜನ ಹೇಳ್ತಾರೆ, ಒಂದು ಸಲ ಮಾಡೋಕ್ಕೆ ಮಾಡ್ತಾ ಇದ್ದರೆ ಅದು ಮತ್ತೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದು ತುಂಬಾ ರಾಂಗ್ ಅಂತ ನಾನು 100% ಕೊಟ್ಟು ಹೇಳ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ, ನಾನು ಈಗ ಒಂದು 5-6 ಮಂತ್ಲಿಂದ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಮಾಡ್ಕೊಂಡಿರೋದೇ 2 ಟೈಮ್ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶೋರ್, ತುಂಬ ಸರಿ ಮಾಡ್ಕೊಂಡಿಲ್ಲ, ಬಟ್ 2 ಸರಿ ಮಾಡ್ಕೊಂಡಿದ್ದೀನಿ. ಬಟ್ 6 ಮಂತ್ಲಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಹಾಗೇನು ಅನಿಸಿಲ್ಲ. ಆ್ಯಂಡ್ ಸೈಡ್ ಎಫೆಕ್ಟ್ಸು ಇಲ್ಲ, ಒಂದು ಎಂಥದ್ದು ಇಲ್ಲ. ಐ ಆಮ್ ಶೋರ್ ಆಫ್ 100% ಕೊಟ್ಟು ಹೇಳ್ತೀನಿ. ಬಟ್ ನೀವು ನನ್ನ ಥರನೇ ಟ್ರೈ ಮಾಡಿದರೆ ಅದು ಬೆಳೆಯಲ್ಲ ಅಂತ ನಾನು ಹೇಳ್ತೀನಿ. 100% ಶೋರ್. ಬಿಕಾಸ್ ನನಗಂತೂ ಬೆಳೆದಿಲ್ಲ, ನಿಮ್ಮದೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ಇದು ನನ್ನ ವಿಡಿಯೋ, ಅದಕ್ಕೋಸ್ಕರ ನನಗೇನಾಗಿದೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಸೊ ಗೈಸ್, ಲೆಟ್ಸ್ ಗೋ ಟು ವಿಡಿಯೋ. ಗೈಸ್, ಅದಕ್ಕಿಂತ ಮೊದಲು ಫಸ್ಟು ನಮಗೆ ಅಲೋವೆರಾ ಜೆಲ್ ಬೇಕು. ನನ್ನ ಹತ್ರ ನಾರ್ಮಲ್ ಅಲೋವೆರಾ ಜೆಲ್ ಇದೆ. ಆ್ಯಂಡ್ ಆಯುರ್ವೇದ ಅಂತ ಇದೆ. ನನಗೆ ಇದು ಫ್ಲಿಪ್ಕಾರ್ಟಲ್ಲಿ 1-1 ಆಫರ್ ಬಂದಿತ್ತು. ಆ್ಯಂಡ್ ನನ್ನ ಹತ್ರ ಈ ಥರ ಲೇಸರ್ಸ್ ಇದೆ. ಇದು ಒಂದು ತೆಗೆದು ತೋರಿಸ್ತೀನಿ, ಬಟ್ 3 ಬಂದಿದೆ ಇದು. ನಾನು ಒಂದು ನಿಮಿಷ ಬಿತ್ತು. ರೇಸರ್ ಇದೆ, ಈ ಥರದ್ದು ಕಾಣಿಸ್ತಿದೆಯಾ? ಈ ಥರ ರೇಸರ್ ಇದೆ. ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಕ್ಯಾಪ್ ಕೊಟ್ಟಿದ್ದಾರೆ. ಕ್ಯಾಪು, ಇದನ್ನು ಸೇಫ್ಟಿಯಾಗಿ ಇಟ್ಕೋಬೋದು. ಆ್ಯಂಡ್ ನೋಡಿ, ಇಷ್ಟು ಸೇಫ್ಟಿಯಾಗಿ ಇಟ್ಕೊಳ್ಬೋದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಓಪನ್ ಮಾಡಿ ನಾವು ಯೂಸ್ ಮಾಡ್ಬೋದು. ಇದನ್ನು ಗ್ರಿಪ್ ಹೋಲ್ಡಿಂಗೂ ತುಂಬ ಚೆನ್ನಾಗಿದೆ. ಇದು ಒಂಥರ ಇದಿದೆ, ತುಂಬ ಇದು ಮಾಡಲ್ಲ. ರೇಸರ್ಗೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರನೇ ನೀವು ತೊಗೊಳ್ಬೇಕು, ಈ ಥರನೇ ತೊಗೋಬೇಕು ನೀವು. ರೇಸರ್ ಬಂದು ತೊಗೋಬೇಕು. ಆ್ಯಂಡ್ ಗ್ರಿಪ್ಪಿಗೂ ತುಂಬ ಚೆನ್ನಾಗಿದೆ. ಈ ಥರ ಹಿಡಿದು ಜಸ್ಟ್ ಮೂವ್ ಮಾಡಬೇಕಷ್ಟೆ. ನಾನು ಈಗ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಫೇಸ್ ವಾಶ್ ಮಾಡಿರಬೇಕು. ದಟ್ ಈಸ್ ಮೋಸ್ಟ್ ಕಾಮನ್ ಥಿಂಗ್
ಫಸ್ಟ್ ಮಾಡಬೇಕಾಗಿರೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ಗೂ ಹೌದು. ಆ್ಯಂಡ್ ಫೇಸ್ ವಾಶ್ ಮಸ್ಟ್ ಶುಡ್ ಬಿ ಅಂತ ನಾನು 100% ಕೊಟ್ಟು ಹೇಳ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಅಲೋವೆರಾ ಜೆಲ್ ನನ್ನ ಕೈಗೆ ಹಾಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ವೈಟ್ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಗ್ರೀನ್ ಅಲೋವೆರಾ ಜೆಲ್ಲು ಬೇಡ, ಒಂಚೂರು ಕಲರ್ ಆ್ಯಡೆಡ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ, ಓನ್ಲಿ ವೈಟ್ ಅಲೋವೆರಾ ಜೆಲ್ ನೀವು ರಿಫರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆ, ನನಗೆ ಇಲ್ಲಿ ಹೇರ್ ಇರೋಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿ ಹಚ್ಕೊಳ್ತೀನಿ. ನಾನು ಸ್ವಲ್ಪ ಮಿರರ್ ನೋಡ್ಕೊತೀನಿ, ಬಿಕಾಸ್ ಹಿಂಗೆ ಬೇಕಾದ್ರೆ ಮಾಡ್ಕೊಂಡ್ರೆ ನಿಮಗೆ ರಾಂಗಾಗಿ ಹೇಳ್ಕೊಟ್ಟಂಗಿರುತ್ತೆ. ಸ್ವಲ್ಪ ನನ್ನ ಕ್ಯಾಮ್ರಾ ಇದಾಗ್ತಾಯಿದೆ, ಪ್ಲೀಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಥರ 1ರಿಂದ 2 ಲೇಯರ್ಸ್ ಹಚ್ಕೋಬೇಕು. ಆಮೇಲೆ ಇಲ್ಲಿಗೂ ಹಚ್ಕೊಳ್ಳಿ. ಮೌತ್ ಅರೌಂಡ್ ಫುಲ್ ಹಚ್ಕೊಂಬಿಡಿ. ನೀವು ಇದೆಯೋ ಇಲ್ಲವೋ ಅದು ನೆಕ್ಸ್ಟ್, ಅದು ಫಸ್ಟ್ ನೀವು ಹಚ್ಕೊಂಬಿಡಿ. ಹಚ್ಕೊಂಡ್ಮೇಲೆ ಈ ಥರ ರೇಸರ್ನ ಕ್ಯಾಪ್ ತೆಗೆದುಬಿಟ್ಟು ಅದನ್ನೇ 1 ಸೆಕೆಂಡ್ ಕ್ಯಾಪ್ ತೆಗೆದುಬಿಟ್ಟು, ಆ್ಯಂಡ್ ನಿಮ್ಮ ಹತ್ರ ಮಸ್ಟ್ ಶುಡ್ ಬಿ ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ, ಬಿಕಾಸ್ ಹೇರ್ ಬಂದಿದ್ದನ್ನು ಅದನ್ನು ಸ್ವ್ಯಾಪ್ ಮಾಡೋಕ್ಕೆ. ಸೊ ಮಸ್ಟ್ ಶುಡ್ ಬಿ ಅಲೋವೆರಾ ಜೆಲ್ ಆ್ಯಂಡ್ ದಿಸ್ ರೇಸರ್ ಆ್ಯಂಡ್ ಟಿಶ್ಯೂ ಪೇಪರ್ ಮಸ್ಟ್ ಶುಡ್ ಬಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಆರೋದ್ರೊಳಗಡೆ ಯು ಹ್ಯಾವ್ ಟು ರೇಸರ್ ಇಟ್. ಅದನ್ನು ಯಾವ ಥರ ಮಾಡಬೇಕಂತಲೂ ತೋರಿಸ್ತೀನಿ. ಸ್ವಲ್ಪ ಕಂಡಿಲ್ಲ ಅಂದ್ರೂ ಐ ಆಮ್ ರಿಯಲಿ ಸಾರಿ ಫಾರ್ ದಾಟ್. ನೋಡಿ, ಈ ಥರ ಹೋಲ್ಡ್ ಮಾಡ್ಕೊಳ್ಳಿ. ಈ ಬಳ್ಳಿ ಇದು ತಂಬಿರುತ್ತಲ್ಲ, ಈ ಬಳ್ಳನ್ನು ಹಿಲ್ಲಿಟ್ಕೊಳ್ಳಿ, ಇದನ್ನು ಹಿಲ್ಲಿಟ್ಕೊಳ್ಳಿ. ಆ್ಯಂಡ್ ಗ್ರಿಪ್ ನಿಮ್ಗೆ ಯಾವ ಥರ ಗ್ರಿಪ್ ಬೇಕು ಜಸ್ಟ್ ಮೇಂಟೈನ್ ಇಟ್. ಆ್ಯಂಡ್ ಸ್ಲೋಲಿ ಗ್ರಬ್ ಇಟ್. ಬಾಯಿನ ಈ ಥರ ಇಟ್ಕೊಳ್ಳಿ. ಫೋರ್ಸ್ ಹಾಕಬೇಡಿ. ಬಂದಿದೆ ನನಗೆ ಆಲ್ರೆಡಿ. ನಾನು ಚೂರು ತೋರಿಸ್ತೀನಿ. ನನಗೆ ಅಷ್ಟು ಬೆಳೆದಿಲ್ಲ, ಸೊ ಹಂಗಾಗಿ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಬ್ಲ್ಯಾಕ್ ಇದೆಯಾ ನೋಡಿ. ನನ್ನ ಹೇರ್ ತುಂಬಾ ಬೆಳೆದಿಲ್ಲ, ಅದು ಇನ್ನೊಂದು ಚೂರು ಅಲೋವೆರಾ ಜೆಲ್ ತುಂಬ ಒಂದೇ ಸಾರಿಗೆ ಹಚ್ಕೊಬೇಡಿ ಅಷ್ಟೂ, ಬಿಕಾಸ್ ಸ್ಕಿನ್ನು ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ಸ್ಮೂತಾಗಿ ಡೀಲ್ ಮಾಡಿ, ಏನು ಅರ್ಜೆಂಟ್ ಇಲ್ಲ, ಸ್ಮೂತಾಗಿ ಡೀಲ್ ಮಾಡಿ. ಆ್ಯಂಡ್ ಅವಾಗವಾಗ ಇದನ್ನು ಒರೆಸ್ತಾ ಇದ್ವಿ, ಮಸ್ಟ್ ಶುಡ್ ಬಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಈ ಏರಿಯಾದಲ್ಲಿ ಮಾಡ್ಕೋಬೇಕು ಅಂದರೆ ನೆಲ್ಗೆ ಇರುತ್ತಲ್ಲ, ಇಲ್ಲಿ ತಗೊಂಬನ್ನಿ. ಇಷ್ಟೇ, ತುಂಬ ಈಸಿ ಕಣ್ರಿ. 1 ಸಲ 2 ಸಲ ಮಾಡ್ಕೊಳೋದಲ್ಲ. ನನಗೂ ಫಸ್ಟು ತುಂಬಾ ತ್ರಾಸ ಆಗ್ತಾಯಿತ್ತು. ಆ್ಯಂಡ್ ನನಗೆ ಈಗ ಈಸಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ನಾನು. ನನಗೆ ಹೇರ್ ತುಂಬ ಬಂದಿಲ್ಲ ಕಣ್ರಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೂ ಒಂದು ಸ್ವಲ್ಪ ಬಂದಿದ್ದು ತೋರಿಸ್ತೀನಿ. ಬಟ್ ಇದು ತೊಗೊತಿಲ್ಲ ಇದು.
ಇಷ್ಟು ಬಂದಿದೆ. ಆ್ಯಂಡ್ ಇಲ್ಲಿ ಜಾಸ್ತಿ ಬಂದಿದೆ ಅಂದರೆ ಜಾಸ್ತಿ ಏನಲ್ಲ, ಸ್ವಲ್ಪ ಕ್ವಾಂಟಿಟಿ. ನನಗೆ ಹೇರ್ಸ್ ಜಾಸ್ತಿ ಬೆಳೆಯಲ್ಲ. ಆ್ಯಂಡ್ ಸೊ ಜಸ್ಟ್ ಡೂ ಇಟ್. ಹುಷಾರು. ಓ ಮೈ ಗಾಡ್, ಬೆಳೆದಿದೆ ನೋಡಿ. ಆ್ಯಂಡ್ ನಿಮ್ಮ ಹೇರ್ನ ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ, ಅವಾಗೂ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಐ ಆಮ್ ರಿಯಲಿ ಸಾರಿ. ಬಟ್ ನಾನೇನಾದರೂ ಆ ಕಡೆಗೆ ನೋಡಿದರೆ ನೋಡಿ, ಆ ಹೇರ್ ಜೊತೆ ನನ್ನ ಹೇರ್ಗೂ ಬಂತು. ಅದಕ್ಕೋಸ್ಕರ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಏರಿಯಾ ನೋಡಿ ನೀಟಾಯಿತು. ಆ್ಯಂಡ್ ಇಲ್ಲಿಗೂ ಬೆಳೆಯುತ್ತೆ ಹೆಣ್ಮಕ್ಳಿಗೆ. ಇದನ್ನು ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಐಬ್ರೋದಿಗೂ ತೋರಿಸ್ತೀನಿ. ನನಗೆ ಐಬ್ರೋದು ಅಷ್ಟಾಗಿ ಏನೂ ಬರೋಲ್ಲ. ನಾನು ಅದನ್ನು ಮಾತ್ರ ಪಾರ್ಲರ್ಗೆ ಹೋಗ್ತೀನಿ. ನನಗೆ ಅಷ್ಟಾಗಿ ಗ್ರಿಪ್ ಸಿಗ್ತಾ ಇಲ್ಲ ಅದರದ್ದು ಮಾತ್ರ. ಸೊ ಅದಕ್ಕೋಸ್ಕರ ನಾನು ಏನಕ್ಕೆ ಅಷ್ಟೊಂದು ಡಿಫಿಕಲ್ಟಿ ತೊಗೊಳ್ಳಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ಹೆಡ್ಜಿಗೆ ಮಾತ್ರ ಮಾಡ್ಕೊಂಡು ತೋರಿಸ್ತೀನಿ. ಲೆಟ್ಮಿಸಿಗೆ ಓಹೋ ಬೆಳೆದಿದೆ ಹೇರ್. ನೋಡಿ, ನಾನು ಇಷ್ಟೂ ಬರುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಬಂದಿದೆ. ತುಂಬ ಜನಕ್ಕೆ ಇಲ್ಲಿ ಬೆಳೆಯುತ್ತೆ ಅಂತ ಹೇರು, ಬಟ್ ನನಗೇನು ಬೆಳೆದಿಲ್ಲ. ಸೊ ನಾನು ಜಸ್ಟ್ ಅದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಬಟ್ ನನಗೆ ಬೆಳೆಯಲ್ಲ ಅಲ್ಲಿ. ಸೊ ನೋಡಿ, ಥರ ಸ್ವಲ್ಪ ಕೈ ಮೇಲೆ ಕಂಟ್ರೋಲ್ ಇದ್ದರೆ ಸಾಕು, ಆಟೋಮೆಟಿಕ್ಕಾಗಿ ಹಿಡ್ತಿಗೆ ಬರುತ್ತೆ ಅದು. ಆ್ಯಂಡ್ ನನಗೆ ಎಕ್ಸ್ಟ್ರೀಮಾಗಿ ಏನು ಬೆಳೆಯಲ್ಲ ಇಲ್ಲಿ. ಇನ್ನೂ ಜಾಸ್ತಿ ಇದ್ದರೆ ಒಂಚೂರು ರೇಸರ್ ತೊಗೊಂಡು ಮಾಡ್ಕೋಬೇಕು. ಬಿಕಾಸ್ ತುಂಬ ಎಡ್ಜಿನಲ್ಲಿ ಬರಲ್ಲ ಅದು. ನನಗೆ ಐಬ್ರೋಸು ಚೆನ್ನಾಗಿ ಬೆಳೆಯಲ್ಲ. ಐಬ್ರೋಸು ನನಗೆ ಗ್ರೋತ್ ಇಲ್ಲ ಆ್ಯಕ್ಚುಲಿ, ಹಾಗಾಗಿ ನನಗೇನು ಬೇಕಾಗಲ್ಲ. ಆ್ಯಂಡ್ ಈ ಅಲೋವೆರಾ ಜೆಲ್ ಇರೋಕ್ಕೋಸ್ಕರ ಜಸ್ಟ್ ಯೂಸಿಂಗ್ ದಿಸ್ ಫೋರ್ಹೆಡ್ ಮೇಲೆ. ಎಲ್ಲ ಫೋರ್ಹೆಡ್ ಮೇಲೆ ಮಾಡಿಸ್ಕೊತಾರಲ್ಲ, ಬಟ್ ಐ ಡಿಂಟ್ ಟ್ರೈ ಎನಿ ಟೈಮ್. ಆಮೇಲೆ ಇದನ್ನು ಯಾವಾಗ ಎಷ್ಟು ಯೂಸ್ ಮಾಡಬೇಕು ಅಂತಲೂ ಕೇಳ್ತಾರೆ. ಬಟ್ ಒಂದು 6-7 ಟೈಮ್ ಯೂಸ್ ಮಾಡ್ಬೋದು. ಇನ್ನೂ ಐಬ್ರೋದಲ್ಲಿ ಇನ್ನೂ ನೀಟಾಗಿ ಹೋಗಬೇಕು ಅಂದರೆ ಜಸ್ಟ್ ಒಂದು ನಿಮಿಷ ಅದು ಹೆಂಗೆ ಗ್ರೋತ್ ಇರುತ್ತೋ ಸ್ವಲ್ಪ ಕೈ ಕೂಡ ಹಿಂಗೆ ಅಂದ್ಕೊಂಡು ಜಸ್ಟ್ ಯು ಹ್ಯಾವ್ ಟು ಕಟ್ ಇಟ್ ಹಿಯರ್. ಸ್ವಲ್ಪ ಹುಷಾರಾಗಿ ಮಾಡಿ. ನಮ್ಮದು ರೇಸರ್ ಸ್ವಲ್ಪ ಮೊಂಡಿರೋಕ್ಕೋಸ್ಕರ ನನಗೆ ಓಕೆ
ತುಂಬ ರೇಸರ್ಸ್ ಎಲ್ಲ ತುಂಬ ಇದಿರುತ್ತೆ, ಬಿ ಕೇರ್ಫುಲ್. ಈ ಥರ ಕರೆಕ್ಟಾಗಿ ಗ್ರಿಪ್ ಹಿಡಿಬೇಕು. ಈ ಥರ ಇಟ್ಟು ಜಸ್ಟ್ ಯು ನೀಡ್ ಟು ಕಟ್ ಇಟ್ ಲೈಕ್ ದಿಸ್. ನೋಡಿ, ಐ ಥಿಂಕ್ ಐ ಆಮ್ ಡನ್ ವಿತ್ ದಿಸ್ ಅಂತ ಹೇಳ್ಕೊಬೋದು. ಜಸ್ಟ್ ಅಲೋವೆರಾ ಜೆಲ್ ಇರುತ್ತೆ. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬಂತು ನಿಮಗೆ ಜಸ್ಟ್ ನೋಡಿ ಒಂದ್ಸಲ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ. ನಂದು ಐಬ್ರೋಸ್ ಅಷ್ಟಿಲ್ಲ ನೋಡಿ, ಕ್ಲೀನಾಗಿಬಿಡ್ತು ನನ್ನ ಫೇಸು. ಆ್ಯಂಡ್ ಇದನ್ನು ವಾಶ್ ಮಾಡ್ಕೊಂಡು ಬಂದೆ. ಮಾಡ್ಕೊಂಬಂದಮೇಲೆ ಈ ಥರ ಕಾಟನ್ ಕ್ಲಾತ್ ಇರುತ್ತಲ್ವ, ಕಾಟನ್ ಫ್ಯಾಬ್ರಿಕ್, ಜಸ್ಟ್ ಈ ಥರ ಅಬ್ಸರ್ವ್ ಮಾಡಿ, ಜಸ್ಟ್ ಲೈಕ್ ದಿಸ್, ಹೀಗೆ ಒರೆಸ್ಬಿಡಿ ಅಷ್ಟೇ. ಇದರದ್ದು ಅಷ್ಟೊಂದೇನು ಇದಿಲ್ಲ. ಆ್ಯಂಡ್ ಈ ಥರ ಇದಿರುತ್ತೆ, ಜಸ್ಟ್ ಇದನ್ನು ಹಾಕ್ಬಿಡಿ ಅದರಲ್ಲಿ ಅಷ್ಟೇ. ಇದರಲ್ಲಿ 3 ಪೀಸ್ ಬರುತ್ತೆ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಐ ಆಮ್ ನಾಟ್ ಸಜೆಷಿಂಗ್ ದ ಬ್ರ್ಯಾಂಡ್, ಬಟ್ ಐಬ್ರೋ ರೈಸರ್ ಅಂತಂದರೆ ಕೊಡ್ತಾರೆ. ಇದು 3 ಬರುತ್ತೆ. ನಾನು ಜಸ್ಟ್ ಐ ಆಮ್ ಯೂಸ್ಡ್ 1 ಓನ್ಲಿ. ಆ್ಯಂಡ್ ಇದು ಫೇಸ್ ವಾಶ್ ಆದಮೇಲೆ ಅಲೋವೆರಾ ಜೆಲ್ ಹಚ್ಕೋಬೇಕು ಕಂಪಲ್ಸರಿ, ಬಿಕಾಸ್ ಅದು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತಂತ, ಬಟ್ ನನಗೇನು ಆಗಿಲ್ಲ ಆ ಥರ. ಬಟ್ ಯು ಹ್ಯಾವ್ ಟು ಯೂಸ್ ಇಟ್, ಅದು ನಮ್ಮ ಒಳ್ಳೆಯದಕ್ಕೆ. ಅಲೋವೆರಾ ಜೆಲ್ ಮಸ್ಟ್ ಶುಡ್ ಬಿ. ಬೇರೆ ಲೋಷನ್ಸ್ ಏನೇನಿದ್ರು ಹಚ್ಬೇಡಿ, ಅಲೋವೆರಾ ಜೆಲ್ಲೇ ಹಚ್ಚಿ. ಆದಷ್ಟು ಯು ಹ್ಯಾವ್ ಟು ಟ್ರೈ ಇಟ್, ವಾಟ್ ಐ ಆಮ್ ಸೇಯಿಂಗ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ನಾನು ತುಂಬ ಟ್ರೈ ಮಾಡಿದ್ಮೇಲೆ ಲಾಸ್ಟಿಗೆ ಅದಕ್ಕೆ ಕನ್ಸುಲೇಷನ್ ಆಗ್ತೀನಿ ನನ್ನ ಮಾತು. ಬಿಕಾಸ್ ಒಂದು ಇದಕ್ಕೆ ಬರ್ತೀನಿ ಕರೆಕ್ಟಾಗಿ, ಇದು ನನ್ನ ಕರೆಕ್ಟ್ ಇದೇ ಪ್ರೊಸೀಜರ್ ಹೋದರೆ ಕರೆಕ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಅದನ್ನು ಎಲ್ಲ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡ್ತೀನಿ, ಅಷ್ಟೊತ್ತನ ನಾನು ಮುಂದೆ ಹೋಗಲ್ಲ. ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ನೋಡಿಲ್ಲ ಆ ಥರದ್ದು. ಬಟ್ ಒಬ್ಬೊಬ್ರಿಗೆ ಇದ್ದವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲೋವೆರಾ ಜೆಲ್ ಏನು ಅಂದರೆ ಸ್ವಲ್ಪ ಕೂಲಿಂಗ್ ಆಗುತ್ತೆ ಬಾಡಿದು, ಆಮೇಲೆ ಫೇಸಿಗೆ ಹಚ್ಕೊಂಡ್ರು ಒಳ್ಳೆಯದು, ಅದೇನು ದೊಡ್ಡ ಇದೇನಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನೀವು ಕಮೆಂಟ್ನಲ್ಲಿ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ನಿಮಗೆ ಓಕೆ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಅದನ್ನು ಕ್ಲಾರಿಫಿಕೇಷನ್ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಬಾಯ್.